ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಡೆಲಿವರಿ ಆದಮೇಲೆ ನಿಮ್ಮ ಪೀರಿಯಡ್ಸ್ ಬಂದಾಗ ಮಗುಗೆ ಬ್ರೆಸ್ಟ್ ಫೀಡ್ನ ಮಾಡಬೇಕಾ ಮಾಡಬಾರ್ದು ಅನ್ನೋದು. ಇದು ತುಂಬ ಜನರಲ್ಲಿ ಬರುವಂತಹ ಕ್ವಶನ್ ಆಗಿರುತ್ತೆ. ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತುಂಬ ಕ್ವಶನ್ಸ್ ಇದ್ರ ಬಗ್ಗೆ ಬಂದಿತ್ತು. ಒಬ್ಬರಿಗೆ ಇಬ್ಬರಿಗೆ ರಿಪ್ಲೈ ಮಾಡಿದ್ರೆ ಎಲ್ರಿಗೂ ಇದ್ರ ಬಗ್ಗೆ ಕರೆಕ್ಟ್ ಆದಂತಹ ಇನ್ಫಾರ್ಮೇಷನ್ ಕೊಡೋದಕ್ಕಾಗಲ್ಲ. ಇವಾಗ ನಾನು ಕುಡಿಸ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ಸ್ ಹೇಳ್ತಿದ್ದಾರೆ, ಇವರು ಹೇಳ್ತಿದ್ದಾರೆ ಕುಡಿಸ್ಬೇಕು ಅನ್ನೋ ಕಾರಣದಿಂದ ಕುಡಿಸ್ಬೇಕು ಅಂತ ನೀವು ಹೇಳೋದಾದ್ರೆ ಮನೇಲಿ ಕುಡಿಸ್ಬಾರ್ದು ಈ ಟೈಮಲ್ಲಿ ಅಂತ ಹೇಳ್ತಾರೆ. ಯಾವುದು ಸರಿ, ಯಾವುದನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕೆ ಈ ರೀತಿ ಹೇಳ್ತಾರೆ ಅನ್ನೋಂತಹ ಎಲ್ಲ ಕ್ವಶನ್ಗಳಿಗೆ ಇವತ್ತಿನ ವಿಡಿಯೋ ಆನ್ಸರ್ ಆಗಿರುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದೇ ಮುಟ್ಟು ಯಾವಾಗ ಬರುತ್ತೆ ಡೆಲಿವರಿ ಆದಮೇಲೆ ಅನ್ನೋದಾದರೆ, ಡೆಲಿವರಿ ಆಗಿದ 6ನೇ ವಾರದಿಂದ ಹಿಡಿದು ನೆಕ್ಸ್ಟ್ ಯಾವಾಗಾದರೂ ಬರ್ಬೋದು. 6ನೇ ವಾರದ ನಂತರ ಬರುತ್ತೆ. ಇನ್ನು ತುಂಬ ಲೇಟ್ ಆಗುತ್ತೆ ಅಂತಲೂ ಅಲ್ಲ. ಕೆಲವರಿಗೆ ಏನಂದರೆ 9 ತಿಂಗಳು, 8 ತಿಂಗಳು, 6 ತಿಂಗಳವರೆಗೂ ಆಗೋದೇ ಇಲ್ಲ, ಅದು ಕೂಡ ನಾರ್ಮಲ್ಲೇ. ಇಲ್ಲ ಅಂದರೆ 1.5 ವರ್ಷದವರೆಗೂ ಕೂಡ ಪೀರಿಯಡ್ ಬರೋದಿಲ್ಲ, ಅದು ಕೂಡ ನಾರ್ಮಲ್ಲೇ. ಇನ್ನು ನೆಕ್ಸ್ಟ್ ಮುಟ್ಟು ಬಂದಿದೆ, ನನಗೆ ಪೀರಿಯಡ್ ಆಗಿದ್ದೀನಿ, ನಾನು ಫೀಡ್ ಮಾಡಬೇಕಾ ಮಾಡಬಾರ್ದು ಅನ್ನೋದಾದರೆ ಖಂಡಿತವಾಗ್ಲೂ ಮಾಡಬಾರ್ದು ಅಂತ ಏನು ಕೇಳ್ತಿದ್ರು ಅನ್ನೋದು ಕಡೆ ನೋಡೋದಾದರೆ, ಮೊದಲನೇದಾಗಿ ಅವಾಗೆಲ್ಲ ಹಿಂದೆ ಫೀಡ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಿದ್ರು ಅಂದರೆ, ಅವಾಗಿನ ಲೈಫ್ ಸ್ಟೈಲ್ ಆ ರೀತಿ ಇತ್ತು. ಅವಾಗ ಏನು ಡೆಲಿವರಿ ಆದಮೇಲೆ ಅವರು ಪೀರಿಯಡ್ ಆಗ್ತಿದ್ದಿದೆ 9 ತಿಂಗಳಿಗೆ, 10 ತಿಂಗಳಿಗೆ, ಇಲ್ಲ ವರ್ಷಕ್ಕೆ. ಇವಾಗೆಲ್ಲ ನಾರ್ಮಲ್ ಆಗಿ ಡೆಲಿವರಿ ಆಗಿದ್ದು ಮಾಮೂಲಿ 1 ತಿಂಗಳಿಗೆ, 1.5 ತಿಂಗಳಿಗೆಲ್ಲ ಪೀರಿಯಡ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆದರೆ ಆವಾಗ ಏನಕ್ಕೆ ಆ ರೀತಿ ಮಾಡಿದ್ರು? 8 ತಿಂಗಳು 9 ತಿಂಗಳಲ್ಲಿ ಪೀರಿಯಡ್ ಆದಾಗ ಹಾಲು ಕುಡಿಸ್ಬಾರ್ದು ಅಂತ ಏನಕ್ಕೆ ಹೇಳ್ತಿದ್ರು ಅನ್ನೋದಾದರೆ, ಮೊದಲನೇದಾಗಿ ಅವಾಗೆಲ್ಲ ಪೀರಿಯಡ್ ಆದಾಗ ಒಳಗಡೆ ಬಿಟ್ಕೋತಿರಲಿಲ್ಲ, ಹೊರಗಡೆ ಮಲ್ಕೋಬೇಕಿತ್ತು, ಅಥವಾ ಅದನ್ನು ಬೇರೆ ಥರನೇ ಕನ್ಸಿಡರ್ ಮಾಡೋರು. ಆಮೇಲೆ ಅಲ್ಲೆಲ್ಲ ಟಾಯ್ಲೆಟ್ ಫೆಸಿಲಿಟಿ ಕರೆಕ್ಟಾಗಿರಲಿಲ್ಲ, ಅವರು ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಬರ್ತಿರಲಿಲ್ಲ ಅವರಿಗೆ ಕರೆಕ್ಟಾಗಿ. ಅಥವಾ ಇವಾಗಿನ ಥರ ಅವಾಗೆಲ್ಲ ಮೆನ್ಸ್ಟ್ರಲ್ ಕಪ್ ಇರ್ಬೋದು, ಪ್ಯಾಡ್ಸ್ ಇರ್ಬೋದು, ಇದು ಯಾವುದೂ ಇರಲಿಲ್ಲ. ಹಾಗಾಗಿ ಮಗುಗೆ ಇನ್ಫೆಕ್ಷನ್ ಆಗುತ್ತೆ. ಅವ್ರು ಏನಾರ ಆದಾಗ ಅವರು ಕರೆಕ್ಟಾಗಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ, ಅಥವಾ ಮಗುನು ಸಣ್ಣ ಎಳೆ ಕೂಸನ್ನು ಕೂಡ ಹೊರಗಡೆ ಮಲಗಿಸ್ಕೋಬೇಕಾಗುತ್ತೆ ತಾಯಿ ಜೊತೆ. ಈ ಎಲ್ಲ ಕಾರಣದಿಂದ ನೀನು 8 ತಿಂಗಳು 9 ತಿಂಗಳಲ್ಲಿ ಮೊದಲನೇ ಪೀರಿಯಡ್ ಆದಮೇಲೆ ಹಾಲು ಬಿಡಿಸ್ಬಿಡು, ನೀನಿನ್ನ ಮಗುಗೆ ಕುಡಿಸೋದು ಒಳ್ಳೇದಲ್ಲ, ನಿನ್ನ ಹಾಲು ಒಳ್ಳೇದಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ನಿನ್ನ ಹಾಲೇ ಸರಿ ಇಲ್ಲ ಅಂತ ಹೇಳಿದಾಗ ತಾಯಿ ಏನು ಮಾಡ್ತಾಳೆ, ನಾನು ಹಾಲೇ ಸರಿ ಇಲ್ಲ ಆದಮೇಲೆ ಮಗುಗೆ ಅದಕ್ಕಿಂತ ಏನು ಅದನ್ನು ಕೊಟ್ಟು ಕಷ್ಟ ಕೊಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡ್ತಿದ್ರು. ಆ್ಯಂಡ್ ಮೋರ್ ಓವರ್ ಏನಂದರೆ, ಅವ್ರಿಗೆ 8 ತಿಂಗಳು 9 ತಿಂಗಳು ಮಗು ಆಗಿರೋದ್ರಿಂದ ಮೇಲ್ಗಡೆ ಆಹಾರನ ತಿಂತಾಯಿತ್ತು, ಅದನ್ನು ತಿನ್ನಿಸಿ ಮಗುನ ಹೇಗೋ ಸುಧಾರಿಸ್ಕೊಂಡಿದ್ರು. ಆ್ಯಂಡ್ ಅಲ್ಲಿ ಅವಾಗ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಿತ್ತು, ಎಲ್ಲರೂ ನೋಡ್ಕೊಳ್ಳೋರು ಇರ್ತಿದ್ರು, ಆಗೋಗ್ತಿತ್ತು. ಈಗಿನ ಸಿಚುವೇಶನ್ಗೆ ಬಂದರೆ ಏನು ಮಾಡ್ರನ್ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಆದಂಗೆ ಇವಾಗೆಲ್ಲ 10-11 ಇಯರ್ಗೆಲ್ಲ ಮೆಚುರಿಟಿ ನೋಡ್ತಾ ಇದ್ದೀವಿ ನಾವು ಹೆಣ್ಮಕ್ಳಲ್ಲಿ. ನೆಕ್ಸ್ಟ್ ಡೆಲಿವರಿ ಆದಮೇಲೆ ಕೂಡ ನಮ್ಮ ಮೆನುಸ್ಟ್ರಲ್ ಸ್ಟಾರ್ಟ್ ಆಗೋದು ತುಂಬ ಬೇಗನೆ ಆಗ್ತಾಯಿದೆ. ಇವಾಗೆಲ್ಲ ನಾರ್ಮಲಾಗಿ 1-1.5 ತಿಂಗಳಿಗೆಲ್ಲ ಮತ್ತೆ ಮೆನುಸ್ಟ್ರಲ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಲೈಫ್ ಸ್ಟೈಲ್ನ ಡೆಲಿವರಿ ಆದಮೇಲೆ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಎದೆ ಹಾಲನ್ನ 1 ತಿಂಗಳು 1.5 ತಿಂಗಳು ಮಕ್ಕಳಿಗೆ ಸ್ಟಾಪ್ ಮಾಡೋದು ಖಂಡಿತವಾಗ್ಲೂ ಸರಿ ಬರೋದಿಲ್ಲ, ಕುಡಿಸ್ಲೇಬೇಕಾಗುತ್ತೆ. ನೀವು 9 ತಿಂಗಳು 1.5 ವರ್ಷಕ್ಕಾದ್ರೂ ಪೀರಿಯಡ್ಸ್ ಬಂದಾಗ ಮಗುಗೆ ಹಾಲು ಕುಡಿಸ್ಬಾರ್ದು ಅನ್ನೋದು ತಪ್ಪು ಕಲ್ಪನೆ. ಕುಡಿಸ್ಬೋದು. ಯಾವ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ರು ಅಂತ ನೋಡೋದಾದರೆ, ನಿಮ್ಮ ಏನು ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆದಾಗ ತಾನೇ ಮೆನುಸ್ಟ್ರಲ್ ಸ್ಟಾರ್ಟ್ ಆಗೋದು. ಸೊ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಿದೆ ಮೇಡಮ್, ನಮ್ಮ ಬ್ರೆಸ್ಟ್ ಫೀಡಲ್ಲಿ ಅಥವಾ ಬ್ರೆಸ್ಟ್ ಮಿಲ್ಕಲ್ಲಿ ಏನು ಚೇಂಜಸ್ ಆಗಿರಲ್ವಾ, ನಮ್ಮ ಹಾಲು ನಿಜಕ್ಕೂ ಒಳ್ಳೇದಾಗಿರುತ್ತಾ ಮಗುಗೆ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ನಮ್ಮ ಮೆನುಸ್ಟ್ರಲ್ ಸ್ಟಾರ್ಟ್ ಆದಾಗ ಅಥವಾ ಪೀರಿಯಡ್ ಆದಾಗ ನಮಗೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಹಾರ್ಮೋನ್ಸ್ ಚೇಂಜ್ ಆದಾಗ ನಮ್ಮ ಎದೆ ಹಾಲಿನ ಪ್ರೊಡಕ್ಷನ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ನಮ್ಮ ಎದೆ ಹಾಲಿಂದು. ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಏನು ಬರೋದಿಲ್ಲ, ಸ್ವಲ್ಪ ಸ್ವೀಟ್ ಇದ್ದಂಥ ಹಾಲು ಲೆಸ್ಸರ್ ಸ್ವೀಟ್ ಆಗುತ್ತೆ ನಮ್ಮ ಪೀರಿಯಡ್ ಟೈಮಲ್ಲಿ, ಮತ್ತು ಆ ಟೈಮಲ್ಲಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅಷ್ಟೇ. ನಿಮ್ಮ ಎಳೆ ಕೂಸಿಗೆ ಸಾಕೋಗೋಷ್ಟು ಅಂತೂ ಹಾಲು ಬರುತ್ತೆ. ನನ್ನ ಪೀರಿಯಡ್ ಆಗಿದೆ ಮೇಡಮ್, 1.5 ತಿಂಗಳಿಗೆ ಸ್ಟಾರ್ಟ್ ಆಗಿದೆ, ನನ್ನ ಮಗುಗೆ ಎದೆ ಹಾಲು ಸಾಕಾಗ್ತಿಲ್ಲ ಅನಿಸುತ್ತೆ, ನಾನು ಏನು ಮಾಡಬೇಕು ಅಂತ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕೊಡಬೇಡಿ. ನಿಮ್ಮ ಎಳೆ ಕೂಸಿಗೆ ಎಷ್ಟು ಬೇಕೋ ಅಷ್ಟು ಹಾಲಂತೂ ನಿಮ್ಮ ದೇಹ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದನ್ನು ಕುಡಿಯೋದಕ್ಕೆ ಮಗು ನಿಜಕ್ಕೂ ಖುಷಿ ಪಡುತ್ತೆ. ಯಾಕಂದರೆ ಆ ಮಗುಗೆ ಯಾವುದೇ ರೀತಿಯಾದಂತಹ ಟೇಸ್ಟಿನ ಅಭ್ಯಾಸ ಇಲ್ಲದೆ ಇರೋ ಕಾರಣದಿಂದ ನಿಮ್ಮ ಮಗುಗೆ ನೀವು ಕುಡಿಸುವಂಥ ಹಾಲು ಜಾಸ್ತಿ ಸ್ವೀಟ್ ಇದ್ರೂ ಕುಡಿಯುತ್ತೆ, ಕಮ್ಮಿ ಸ್ವೀಟ್ ಇದ್ರೂ ಕುಡಿಯುತ್ತೆ. ಸೊ ಕುಡಿಸ್ಬೋದು. ಇನ್ನು ಬಂದು ಟೇಸ್ಟ್ ವ್ಯತ್ಯಾಸ ಆಗುತ್ತೆ, ಕ್ವಾಂಟಿಟಿ ವ್ಯತ್ಯಾಸ ಆಗುತ್ತೆ ಸರಿ, ಬಟ್ ನ್ಯೂಟ್ರಿಷನಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ನಮ್ಮ ಪೀರಿಯಡ್ ಆದಾಗ ಅನ್ನೋದ್ರೆ, ನ್ಯೂಟ್ರಿಷನಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ದೇಹ ಹೇಗಂದರೆ ರೆಡಿ ಆಗಿಬಿಟ್ಟಿರುತ್ತೆ ದೇಹ. ನಮ್ಮ ದೇಹದಲ್ಲಿ ಇರುವಂತಹ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಏನು ಮಗುಗೆ ಅವಶ್ಯಕತೆ ಇರುತ್ತಲ್ಲ, ಆ ಪ್ರೋಟೀನ್ಸ್ನ, ವಿಟಮಿನ್ಸ್ನ ನಮ್ಮ ಎದೆ ಹಾಲಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನಮ್ಮ ದೇಹಕ್ಕೆ ಅದೆಲ್ಲ ಬೇಕಾಗಿರುತ್ತೆ. ನಮ್ಮ ದೇಹದಲ್ಲಿ ಇರುವಂತಹದನ್ನೆಲ್ಲ ಸೇರಿಸಿ ನಾವು ಮಗುಗೆ ಕೊಡ್ತಿದ್ದೀವಿ ಅಂದಾಗ
ಅದಕ್ಕೆ ಎಕ್ಸ್ಟ್ರಾವಾಗಿ ನಾವು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದನ್ನೆಲ್ಲ ತಿನ್ನೋದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕ ಆಗಿರುತ್ತೆ. ನಿಮ್ಮ ದೇಹದಲ್ಲಿ ಇದ್ದರೆ ತಾನೇ ಮಗುಗೆ ಏನಾದರೂ ಒಂದು ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ದೇಹದಲ್ಲೇ ಇಲ್ಲ ಅಂದಾಗ ಅದೇನಾಗುತ್ತೆ, ನಿಶಕ್ತಿ ಆಗ್ತಾ ಇರುತ್ತೆ, ನಿಮಗೆ ಸುಸ್ತಾಗ್ತಾ ಇರುತ್ತೆ. ಮಗುಗೆ ನಿಮ್ಮ ದೇಹದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ನ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ದೇಹಕ್ಕೆ ಕೂಡ ನ್ಯೂಟ್ರಿಯೆಂಟ್ಸ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನೀವು ಡಾಕ್ಟರ್ಸ್ ಹತ್ರ ಹೋದರೆ ಅವರು ನಿಮಗೆ ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡಿ ಹೇಳ್ತಾರೆ ಯಾವುದ್ಯಾವ್ದು ಟ್ಯಾಬ್ಲೆಟ್ನ ಅಥವಾ ಸಪ್ಲಿಮೆಂಟ್ಸ್ನ ನೀವು ತೊಗೋಬೇಕಾಗತ್ತೆ ಅಂತ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕ್ಯಾಲ್ಶಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಈ ಥರದ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡ್ತಾರೆ. ಈ ಟ್ಯಾಬ್ಲೆಟ್ಸ್ನ ನೀವು ತಗೊಳ್ಳೇಬೇಕಾಗತ್ತೆ. ಯಾಕಂದರೆ ನಿಮ್ಮ ಪೀರಿಯಡ್ಸ್ ಆದಾಗ ನಿಮ್ಮ ದೇಹದಲ್ಲಿ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳ ಅವಶ್ಯಕತೆ ಇರುತ್ತೆ. ಇನ್ನು ಪೀರಿಯಡ್ಸ್ ಆದಾಗ ನಿಮ್ಮ ದೇಹದಲ್ಲಿ ಬೇರೆ ಏನು ಚೇಂಜಸ್ ಆಗುತ್ತೆ ಅಂದರೆ, ನಿಮ್ಮ ಬ್ರೆಸ್ಟ್ ಸೈಜ್ ಏನಿದೆಯಲ್ಲ ಅದು ಸ್ವಲ್ಪ ಮಟ್ಟಿಗೆ ಲಾರ್ಜ್ ಆಗೋ ಥರ ಗೊತ್ತಾಗುತ್ತೆ. ಲಾರ್ಜ್ ಆಗಿರುತ್ತೆ ಕೂಡ, ಲಾರ್ಜ್ ಆಗೋ ಥರ ಫೀಲ್ ಆಗುತ್ತೆ ನಿಮಗೆ. ಆಮೇಲೆ ಮುಟ್ಟಿದಾಗ ತುಂಬ ಸಾಫ್ಟ್ ಫೀಲ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಬ್ರೆಸ್ಟ್ ಮಿಲ್ಕಿನ ಫ್ಲೋ ಏನಿರುತ್ತಲ್ಲ, ಅದು ಫ್ಲೋ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ. ಪೀರಿಯಡ್ಸ್ ಟೈಮಲ್ಲಿ ಹಾಲು ಕುಡಿಸ್ತಿದ್ದೀರಾ ಅಂತ ಅಂದರೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಸೊಂಟ ನೋವು ಬರೋದಿರ್ಬೋದು, ಹೊಟ್ಟೆ ನೋವು ಬರೋದಿರ್ಬೋದು, ಈ ಥರದ್ದೆಲ್ಲ ಇತ್ತು, ಎಕ್ಸ್ಟ್ರಾ ಏನೋ ಸಪ್ಲಿಮೆಂಟ್ಸ್ ತೊಗೊತಿದ್ದೀರಾ ಅಂದರೆ ಆ ಟೈಮಲ್ಲಿ ತೊಗೊಳೋದು ಬೇಡ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಆಮೇಲೆ ನಿಮ್ಮ ಎಕ್ಸ್ಟ್ರಾ ಏನು ಸಪ್ಲಿಮೆಂಟ್ಸ್ ಇದೆಯಲ್ಲ ಅದನ್ನು ತೊಗೋಬೇಕಾಗತ್ತೆ. ಖಂಡಿತವಾಗೂ ನಿಮ್ಮ ಎದೆ ಹಾಲು ಮಗುವಿಗೆ ತುಂಬಾ ಮುಖ್ಯ. 2 ವರ್ಷ ಕಂಪ್ಲೀಟ್ ಆಗೋವರೆಗೂ ಮಗುಗೆ ಎದೆ ಹಾಲನ್ನು ಕೊಡಿಸಿ. ಪೀರಿಯಡ್ಸ್ ಆಗಲಿ, ಜ್ವರ ಬರಲಿ, ನೆಗಡಿ ಬರಲಿ, ಕೆಮ್ಮು ಬರಲಿ, ಏನೇ ಬರಲಿ, ನಿಮ್ಮ ಮಗುವಿಗೆ ನಿಮ್ಮ ಎದೆ ಹಾಲಿನ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲ ತಾಯಂದಿರು ಬೇರೆ ಯಾವುದೋ ತಪ್ಪು ಕಲ್ಪನೆಗಳಿಗೆ ಬೀಳದೇನೆ, ನಮ್ಮ ದೇಹದಲ್ಲಿ ಏನೇ ಚೇಂಜಸ್ ಆದರೂ ನಾವುಗಳೇ ನಮ್ಮ ಮಕ್ಕಳಿಗೋಸ್ಕರ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಅಂದಮೇಲೆ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನೇ ದೇಹ ಕೂಡ ರೂಢಿ ಮಾಡ್ಕೊಂಡಿರುತ್ತೆ. ನಮ್ಮ ಮಗುಗೋಸ್ಕರ ಎಷ್ಟು ಉತ್ತಮವಾದಂತಹ ಮಿಲ್ಕ್ನ ಪ್ರೊಡ್ಯೂಸ್ ಮಾಡಬೇಕು, ಅಷ್ಟು ಉತ್ತಮವಾದಂತಹ ಹಾಲನ್ನು ನಮ್ಮ ದೇಹ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಬೇಕಾಗಿರುವಂತಹ ವಿಷಯನೆಲ್ಲ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.